ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇನ್ನೂ ಕೂಡ ಆರದ ಕೃಷ್ಣ ಭೈರೇಗೌಡ ಸಿಟ್ಟು. ಇಷ್ಟಪಟ್ಟಂತ ಖಾತೆ ಸಿಗೋವರೆಗೂ ಆ ಖಾತೆ ವಹಿಸಿಕೊಳ್ಳಲ್ಲ ಅಂತೇಳಿ ಹಠ ಹಿಡಿದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಭೈರೇಗೌಡರಿಗೆ ಕೊಡಲಾಗಿದೆ. ಆದ್ರೆ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಕೇಳ್ತಿದ್ದಾರೆ. ಯಾವ್ಯಾವುದು ಯಾತಕ್ಕಾಗಿ ಕೊಟ್ಟು ಹಿಡಿದಿದ್ದಾರೆ ನೋಡೋಣ. ಖಾತೆ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿಯ ಜೊತೆಗೆ ಅವ್ರಿಗೆ ಸಂಪೂರ್ಣವಾಗಿ ಯಾವ್ದು ಬೇಕು ಅಂದ್ರೆ BDA BMRDL ಖಾತೆ ಸಹಿತ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ನನಗೆ ಅಂತ ಕೃಷ್ಣ ಭೈರೇಗೌಡ ಪಟ್ಟು ಹಿಡಿದಿದ್ದಾರೆ. ಈ ಖಾತೆಗಾಗಿ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಇದ್ದಂತ ಸಚಿವರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿದ್ದಂತ ಕೃಷ್ಣ ಭೈರೇಗೌಡ ಖಾತೆ ಬಗ್ಗೆ ಸ್ಪಷ್ಟತೆ ಸಿಗೋವರೆಗೂ ಖಾತೆ ವಹಿಸಿಕೊಳ್ಳುವುದಿಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. 4 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಸಿಎಂ ಜೊತೆ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಏನು 2-3 ದಿನದಲ್ಲಿ ಸಿಎಂ ಹೈಕಮಾಂಡ್ ನಿರ್ದಿಷ್ಟ ಖಾತೆ ಕೊಡುವುದರ ಬಗ್ಗೆ ಭರವಸೆ ಸಿಕ್ಕಿದೆಯಂತೆ. ಕೇಳಿದ ಖಾತೆ ಕೊಡಬೇಕಿತ್ತು ಅಂತ ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡುವವರೆಗೂ ಖಾತೆ ವಹಿಸಿಕೊಳ್ಳದೆ ಸೈಲೆಂಟ್ ಆಗಿ ಇರ್ತಾರಂತೆ. ಖಾತೆ ನಾನು ಇದನ್ನ ವಹಿಸ್ಕೊಳ್ಳಲ್ಲ, ಜವಾಬ್ದಾರಿನೇ ಬೇಡ ಅಂತಿದ್ದಾರೆ ಕೃಷ್ಣ ಭೈರೇಗೌಡ. ಹಿಂದೆ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಅದೇ ಖಾತೆ ಕೊಟ್ಟಿದ್ರು, ಏನು ಖಾತೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರು ನಿಜ, ಆದರೆ ಅದ್ರ ಜೊತೆಗೆ BDA BMRDL ಕೊಟ್ಟಿಲ್ಲ ಅನ್ನೋದು ಕೃಷ್ಣ ಭೈರೇಗೌಡ ಅವರ ಪಟ್ಟು. ನನಗೆ ಆ ಖಾತೆ ಅವುಗಳನ್ನು ಕೊಟ್ಟರೆ ಪೂರ್ತಿ ಕಂಪ್ಲೀಟ್ ಆಗಿ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಂತಾಗುತ್ತೆ, ಅವಾಗ ನಾನು ಖಾತೆ ನಿರ್ವಹಿಸ್ತೀನಿ. ಅಲ್ಲಿವರೆಗೂ ನನಗೆ ಯಾವ ಖಾತೆನೂ ಬೇಡ, ಹಾಗೆ ಸೈಲೆಂಟ್ ಆಗಿರ್ತೀನಿ, ಏನು ಕೆಲಸ ಮಾಡಲ್ಲ ಕೃಷ್ಣ ಭೈರೇಗೌಡ ಅವರ ಪಟ್ಟಿದು. ಹೈಕಮಾಂಡ್ ನಾಯಕರು CM DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಹೇಗೆ ನಿಭಾಯಿಸ್ತಾರೆ? ಇನ್ನು 20 ಜನರನ್ನ ಫಿಲ್ ಮಾಡಬೇಕಿದೆ. ಈಗ 13 ಜನರೇ ಇನ್ನೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಎಲ್ಲವನ್ನು ನಿಭಾಯಿಸೋದು ಈಗ CM DK ಶಿವಕುಮಾರ್ ಅವರಿಗೆ ಬಹು ದೊಡ್ಡ ಸವಾಲಾಗ್ಬಿಟ್ಟಿದೆ. ನೋಡಿ, ಈಗ ಈ ಖಾತೆಗೋಸ್ಕರ ಕೃಷ್ಣ ಭೈರೇಗೌಡ 3 ದಿನಗಳಿಂದ ಕೂಡ ದೆಹಲಿಯಲ್ಲಿನೇ ಟಿಕ್ಕಾಣಿ ಹೂಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಏನು ಹೇಳಿರಬಹುದು ಅಂದರೆ ಇನ್ನೂ ಕೂಡ ಅವ್ರು ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಅಂತ ಅಂದರೆ ಹೈಕಮಾಂಡ್ ಏನು ಹೇಳಿದ್ರು ಕೂಡ ಅದ್ಯಾವುದಕ್ಕೂ ಕೃಷ್ಣ ಭೈರೇಗೌಡರು ತಮ್ಮ ಪಟ್ಟನ್ನು ಸಡಿಲಿಸಿದಂತೆ ಕಾಣಿಸ್ತಾ ಇಲ್ಲ. ನನಗೆ ಈ ಖಾತೆಗಳ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕಂಪ್ಲೀಟ್ ಆಗಬೇಕು ಅಂದರೆ BDA BMRDL ಈ ಖಾತೆಗಳನ್ನು ಕೊಡಲೇಬೇಕು ಅನ್ನೋದು ಅವರ ಪಟ್ಟು. ಅದರಂತೆ ಹೈಕಮಾಂಡ್ ನಡ್ಕೊಳ್ಳುತ್ತಾ ಒಂದು ಖಾತೆ ಹಂಚಿಕೆ, ಮತ್ತೊಂದು ಈ ಸಚಿವರನ್ನು ಯಾರನ್ನು ತಗೋಬೇಕು ಬಿಡಬೇಕು ಅನ್ನೋದೇ ದೊಡ್ಡ ಸವಾಲು. ಇದೆಲ್ಲವನ್ನ ಈಗ ಹೈಕಮಾಂಡ್ಗೆ ಬಿಟ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅವರು. ಈ ಸಚಿವ ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆ ಇದನ್ನು ನೀವು ನೋಡ್ಕೊಳ್ಳಿ ಅಂತ. ಈಗಾಗಲೇ DK ಶಿವಕುಮಾರ್ ಅವ್ರಿಗೆ 2028ರ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ಈ ಜವಾಬ್ದಾರಿ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಹೈಕಮಾಂಡ್ ಹೇಳಿದೆ. ಹಾಗಾಗಿ ಇಲ್ಲಿ ಏನೇ ಬೇಸರ ಅಸಮಾಧಾನ ಇದ್ರೂ ಕೂಡ ಈಗ DK ಶಿವಕುಮಾರ್ ಬಟ್ ಮಾಡಿ ತೋರಿಸೋದು ಹೈಕಮಾಂಡ್ನತ್ತ. ನೀವೇನೇ ಇದ್ರೂ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿ, ನಿಮಗೆ ಸಚಿವ ಅಂತೇಳಿ ಸ್ಥಾನ ಕೊಟ್ಟಿದ್ದು ಅವರೇ, ಖಾತೆ ಹಂಚಿಕೆ ಮಾಡಿದ್ದು ಅವರೇ, ಅವ್ರ ಹತ್ರನೇ ಹೋಗಿ ಅಂತಾರೆ. ಹಾಗಾಗಿ ಈಗ ಪ್ರತಿ ಸಚಿವರು ಕೂಡ ಏನೇ ಸಮಸ್ಯೆ ಆದ್ರೂ ನಮ್ಗೆ ಆ ಖಾತೆ ಬೇಡ ಅಂದ್ರೂ ಹೈಕಮಾಂಡ್ ಹತ್ರನೇ ಹೋಗ್ತಾರೆ. ಆ ಖಾತೆ ಜೊತೆಗೆ ಹೆಚ್ಚುವರಿ ಖಾತೆ ಬೇಕು ಅಂದ್ರೂ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾರೆ. ಇನ್ನು ಕೆಲವರು ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಕೃಷ್ಣ ಭೈರೇಗೌಡ ಅವರ ಹಠ ಪಟ್ಟು ಸಡಿಲಿಕೆ ಆದಂತ ಕಾಣಿಸ್ತಾ ಇಲ್ಲ. ಅವರನ್ನ ಸಮಾಧಾನ ಮಾಡೋದಕ್ಕೆ, ಮನವೊಲೈಕೆ ಮಾಡೋದಕ್ಕೆ ಯಾವ್ಯಾವ ನಾಯಕರು ಟ್ರೈ ಮಾಡಿದ್ದಾರೆ? ದೆಹಲಿಯಿಂದ ಬೆಂಗಳೂರಿಗೆ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ? ಸೌಖ್ಯ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಂತಹ ಕೃಷ್ಣ ಭೈರೇಗೌಡರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. DK ಶಿವಕುಮಾರ್ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿಯಾಗಿದ್ರು. ಜೊತೆಗೆ ಏನು ಅವರು ತಮಗೆ ಕೊಟ್ಟಿರುವಂತಹ ಖಾತೆಯಲ್ಲಿರುವಂತಹ
BMRD ಮತ್ತು BDA ಖಾತೆಗಳನ್ನ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಇತ್ತು. ಇದನ್ನ ಬದಲಾವಣೆ ಮಾಡಬೇಕು, ಎಲ್ಲವನ್ನೂ ಸೇರಿಸಿ ಕೂಡ ನಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊಟ್ಟಿಡಿದ್ರು. ಹೀಗಾಗಿ ಕೃಷ್ಣ ಬೈರೇಗೌಡ ಅವರ ಅಸಮಾಧಾನವನ್ನು ತಣಿಸುವ ನಿಟ್ಟಿನಲ್ಲಿ DK ಶಿವಕುಮಾರ್ ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಮುಂದೆ ಕಾಯ್ದು ನೋಡೋಣ, ಮುಂದೆ ಯಾವ ರೀತಿ ಬದಲಾವಣೆಗಳನ್ನ ಮಾಡೋದಾದ್ರೆ ಮಾಡೋಣ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತಹ ಕೃಷ್ಣ ಬೈರೇಗೌಡ ಅವರು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಂತ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಪ್ರಮುಖವಾಗಿ BDA ಮತ್ತು BMRDA ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಅವ್ರ ಮೂಲಕವೂ ಕಸರತ್ತು ನಡೆಸಿದಂತಹ ಕೃಷ್ಣ ಬೈರೇಗೌಡರಿಗೆ ನಿರಾಸೆಯಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ದೆಹಲಿಯಲ್ಲಿ 3 ದಿನಗಳ ಕಾಲ ತಮ್ಮ ಆಪ್ತರೊಂದಿಗೆ ಬೀಡುಬಿಟ್ಟಿದ್ರು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಇದೇ ಸಮಯದಲ್ಲಿ DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಈಗ ರಾಜ್ಯಕ್ಕೆ ವಾಪಸ್ ಆಗಿರುವಂತದ್ದು. ಆದರೆ ಇಲ್ಲಿಯವರೆಗೂ ಕೂಡ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಕೃಷ್ಣ ಬೈರೇಗೌಡ ಅವರು ಮುಂದಾಗ್ತಾ ಇಲ್ಲ. ಅವರ ಅಸಮಾಧಾನ ಮುಂದುವರೆದಿರುವಂತದ್ದು. ಒಂದು ಕಡೆ BDA BMRDA ಅನ್ನ CM ಅವರು ಇಟ್ಕೊಂಡಿದ್ದಾರೆ. BMRCL ಅನ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆಯಡಿ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಅಸಮಾಧಾನ ಹೆಚ್ಚಾಗ್ತಿರುವಂತದ್ದು. ಕೇವಲ ಬೆಂಗಳೂರು ನಗರಾಭಿವೃದ್ಧಿ ಹೆಸರಿಗಷ್ಟೇ ಆದರೆ ನನಗೆ ಈ ಒಂದು ಖಾತೆ ಬೇಡ, ಜೊತೆಗೆ BDA BMRDA ಮತ್ತು BMRCL 3 ಕಾರ್ಪೊರೇಷನ್ಗಳನ್ನು ಕೊಡಬೇಕು ಅನ್ನುವಂಥ ಪಟ್ಟ ನೀಡಿದ್ದಾರೆ. ಹೀಗಾಗಿ ಈ ಒಂದು ಅಸಮಾಧಾನ ಮುಂದುವರೆದಿದೆ. ಮತ್ತೆ ಅಧಿಕಾರವನ್ನು ನಾನು ಇಲ್ಲಿಯವರೆಗೂ ಕೂಡ ಸ್ವೀಕಾರ ಮಾಡೋದಿಲ್ಲ, ಎಲ್ಲ ಗೊಂದಲಗಳು ಕೂಡ ಪರಿಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಲ್ಲದ ಮನಸ್ಸಿನಿಂದ ಇವತ್ತು CM ಕರೆದಿರುವಂತಹ ಜಿಲ್ಲಾಧಿಕಾರಿಗಳು ಮತ್ತು CEOಗಳ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗ DK ಶಿವಕುಮಾರ್ ಅವರ ಮುಂದಿರುವಂತದ್ದು ಕೃಷ್ಣ ಬೈರೇಗೌಡ ಅವರಿಗೆ ಈ ಒಂದು 3 ಕಾರ್ಪೊರೇಷನ್ಗಳನ್ನ ಬಿಟ್ಟುಕೊಡ್ತಾರಾ ಅಥವಾ GBA ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ಇದನ್ನ ನೀವು ನಿಭಾಯಿಸಿ ಅನ್ನೋ ನಿಟ್ಟಿನಲ್ಲಿ ಮನವೊಲಿಸುವ ಕೆಲಸವನ್ನು ಮಾಡ್ತಾರಾ. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಅಂದರೆ ಸಂಪೂರ್ಣವಾಗಿರುವಂತದ್ದು. ಹೀಗಾಗಿ GBA BDA BMRDA BMRCL ಇವೆಲ್ಲವನ್ನು ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಕೊಡ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಇದಕ್ಕೆ ಒಪ್ಪದೇ ಇದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ DK ಶಿವಕುಮಾರ್ ಅವರು ಇಟ್ಕೊಂಡು ಬೇರೆ ಯಾವುದಾದ್ರೂ ಖಾತೆಯನ್ನ ಅವರಿಗೆ ವರ್ಗಾವಣೆ ಮಾಡುವಂಥದ್ದು ಅಥವಾ ಬದಲಾಯಿಸುವಂಥದ್ದನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಕೃಷ್ಣ ಬೈರೇಗೌಡ ಅವರ ಅಸಮಾಧಾನ ಮುಂದುವರೆದಿದೆ. ಇದು ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ತಂದು ನೋಡುತ್ತೆ ಮತ್ತೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.